ಕೋಲಾರ ಜಿಲ್ಲೆಯಲ್ಲಿ ಸುಮಾರು 27 ಕ್ರಷರ್ಗಳು ಗಂಭೀರ ಪರಿಸರ ನಿಯಮ ಉಲ್ಲಂಘನೆ ಜಿಲ್ಲಾ ಪರಿಸರಾಧಿಕಾರಿ ವರದಿ ಹಾಗೂ ಹಿರಿಯ ಪರಿಸರಾಧಿಕಾರಿಗಳು NPD ಜಾರಿ ಮಾಡಿ ಪರ್ಸನಲ್ ಹೀರಿಂಗ್ಗೆ ಮಂಡಳಿಗೆ ಶಿಫಾರಸು ಮಾಡಿದ್ರು. ಮಂಡಳಿ ಹೀರಿಂಗ್ ಆದ್ಮೇಲೆ 6 ತಿಂಗಳಿನಿಂದ ಡಿಲೇ ಮಾಡ್ಕೊಂಡು ಈಗ ಸುಮಾರು ಟೇಕಲ್ ವ್ಯಾಪ್ತಿಯ ಹಾಗೂ ಮಾಸ್ತಿ ವ್ಯಾಪ್ತಿಯ 8 ಕ್ರಷರ್ ಘಟಕಗಳನ್ನು ಕ್ಲೋಸ್ ಮಾಡೋಕ್ಕೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮೊನ್ನೆ ಪರಿಸರಾಧಿಕಾರಿ ಜಿಲ್ಲಾ ಪರಿಸರಾಧಿಕಾರಿಗಳಿಗೂ ಬಂದಿದೆ. ಮತ್ತೆ ಅತಿ ಹೆಚ್ಚು ಪರಿಸರ ನಿಯಮ ಉಲ್ಲಂಘಿಸ್ತಾ ಇದ್ದ ಕ್ರಷರ್ ಘಟಕಗಳನ್ನ 3 ತಿಂಗಳು ಅನುಮತಿ ಕೊಟ್ಟು ಅದೇನೇನೋ ಲೂಪ್ ಹೋಲ್ಸ್ ಇದೆ ಸರಿ ಮಾಡ್ಕೊಳ್ರಿ ಅಂತ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಒಂದು ಅಷ್ಟೋ ಇಷ್ಟೋ ನಿಯಮ ಪಾಲಿಸಿ ಮಾಡ್ತಾ ಇದ್ದವ್ರಿಗೆ ಈಗ 8 ಕ್ರಷರ್ಗಳು ಬಂದ್ ಮಾಡಿ ಆದೇಶ ಮಾಡಿದ್ದಾರೆ. ಮತ್ತೆ ಮಾಲೂರು ಶಾಸಕರಾದಂಥ ನಂಜೇಗೌಡರ ಒಡೆತನದ KY ನಂಜೇಗೌಡ ಸ್ಟೋನ್ ಕ್ರಷರು ಅದು ಪ್ರೊಸೀಡಿಂಗ್ಸೇ ಜಾರಿ ಆಗಿಲ್ಲ. ಸುಮಾರು 27 ಕ್ರಷರಲ್ಲಿ 8 ಕ್ಲೋಸರ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ್ದು 21ರಲ್ಲಿ ಮಿಕ್ಕಿದ್ದು 3 ತಿಂಗಳು ಅನುಮತಿ ಕೊಟ್ಟು ಇನ್ನು 6 ಕ್ರಷರು ಮಾನ್ಯ ನಂಜೇಗೌಡರ ಒಡೆತನದ ಕ್ರಷರ್ ಹಾಗೂ ಇನ್ನು ಮಿಕ್ಕಿದ 6 ಕ್ರಷರ್ಗಳಿಗೆ ಯಾವುದೇ ಪ್ರೊಸೀಡಿಂಗ್ಸ್ ಜಾರಿ ಮಾಡಿಲ್ಲ. ಪರ್ಸನಲ್ ಹೀರಿಂಗ್ ಆಗದೆ ಇದು ಯಾವುದೋ ರಾಜಕೀಯ ಒತ್ತಡನೋ ಮಾನ್ಯ ಮಂಡಳಿ ಅಧ್ಯಕ್ಷರಿಗೆ ಯಾರು ಒತ್ತಡ ಹಾಕಿದ್ರೋ ಈಗ ಮತ್ತೆ ನಾವು ಲೋಕಾಯುಕ್ತದಲ್ಲಿ ಡಿಲೇ ಮಾಡ್ತಿದ್ದಾರೆ ಅಂತ ಕೇಸ್ ಹಾಕಿದ ಮೇಲೆ ಈ ಆಕ್ಷನ್ ಆಗಿದೆ. ಪರಿಸರ ನಿಯಮ ಉಲ್ಲಂಘಿಸುತ್ತಿರುವ ಎಲ್ಲ ಕ್ರಷರ್ ಘಟಕಗಳನ್ನು ಕಾನೂನು ರೀತಿಯಲ್ಲಿ ಬಂದ್ ಮಾಡಬೇಕು. ಯಾವುದೇ ರಾಜಕೀಯ ಒತ್ತಡಕ್ಕೆ ಮಂಡಳಿ ಮಣಿಬಾರ್ದು. ನಾವು ಇದನ್ನ ನ್ಯಾಯಾಲಯದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಈ ಮುಖಾಂತರ ಒತ್ತಾಯ ಮಾಡ್ತೀನಿ. ಮತ್ತೆ ಶಾಸಕರಿಗೊಂದು ಕಾನೂನು ಇನ್ನೊಬ್ರಿಗೊಂದು ಕಾನೂನು ಯಾವುದೂ ಇಲ್ಲ. ಇಲ್ಲಿ 8 ಕ್ರಷರ್ಗಳನ್ನ ಮಾತ್ರ ಬಂದ್ ಮಾಡಿ ಇನ್ನು ಮಿಕ್ಕಿದ ಕ್ರಷರ್ ಗಂಭೀರ ಪರಿಸರ ನಿಯಮ ಉಲ್ಲಂಘನೆ ಮಾಡ್ತಿದ್ರು. ಅದಕ್ಕೆ 3 ತಿಂಗಳು ಅನುಮತಿ ಕೊಟ್ಟಿದ್ದಾರೆ. ಈ ರೀತಿ ಮಾಡ್ತಾ ಇದ್ದಾರೆ. ತಕ್ಷಣ ಎಲ್ಲವೂ ಕಾನೂನು ರೀತಿಯಲ್ಲಿ ಬಂದ್ ಮಾಡಬೇಕಂತ ಈ ಮುಖಾಂತರ ಒತ್ತಾಯಿಸ್ತೀನಿ. ಥ್ಯಾಂಕ್ ಯು.